ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೇ ಎದ್ದು ಹೂ ಬಿಟ್ಟಿತ್ತು. ಇದು ಪೇಪರ್ ಗಿಡ ಅಂತಾರೆ. ಚೆನ್ನಾಗಿ ಹೂ ಬಿಟ್ಟಿತ್ತು. ಸೊ ವಿಡಿಯೋ ಮಾಡಿಕೊಂಡೆ. ನೋಡಿ, ರೋಸ್ ಕೂಡ ಬಿಟ್ಟಿತ್ತು. ನನಗೆ ಹೂಗಳೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡೋದೇ ಆ ಕೆಲಸ. ನಾನು ಬಂದು ಗಿಡಗಳೆಲ್ಲ ನೋಡಿ ಅವನ್ನೆಲ್ಲ ಮಾತಾಡ್ಸಿ ಹೋಗ್ತೀನಿ. ನೋಡಿ, ಇಲ್ಲಿ ಟ್ರೈಪಾಡ್ ನೆನ್ನೆ ತೊಗೊಂಡು ಬಂದಿಟ್ಟಿದ್ದು ಅಲ್ಲೇ ಇದೆ, ಎತ್ತಿಡಬೇಕು, ಮರ್ತೇ ಬಿಟ್ಟಿದ್ದೀನಿ. ಈಗಲೇ ನೋಡಿದ್ದು. ಇದಾದಮೇಲೆ ನಾನು ಸ್ವಲ್ಪ ಚಳಿ ಆಗ್ತಾಯಿತ್ತು, ಸಿನಮನ್ ವಾಟರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆನೇ ಸಿನಮನ್ ವಾಟರ್ ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸ್ಪೆಷಲಿ ಸ್ವಲ್ಪ ಕೋಲ್ಡ್ ಏನಾದರೂ ಇತ್ತು ಅಂತಂದರೆ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಯಾರಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಾನು ಫಸ್ಟು ಸಿನಮನ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು ಕುಡಿತೀನಿ. ಇದಾದಮೇಲೆ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು. ಯಾರ್ಯಾರು ಇನ್ನು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಹೋಗಿ ನೋಡಿ. ನಾನು ಕ್ಯಾಪ್ಸಿಕಮ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದೇನೇ ನಾನು ಎಡಿಟ್ ಮಾಡ್ತಾ ಇದ್ದೆ. ಹಾಗೆ ನನ್ನ ಸಿನಮನ್ ವಾಟರ್ನ ಕೂಡ ಕುಡಿದೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಕ್ಲಾತ್ಸ್ನ ಫೋಲ್ಡ್ ಮಾಡಬೇಕಿತ್ತು. ಫೋಲ್ಡ್ ಮಾಡ್ತಾ ಇದ್ದೀನಿ. ನನಗೆ ವಾಶ್ ಮಾಡಿದ ಕ್ಲಾತ್ಸ್ನ ಅವಾಗಿಂದವಾಗೆ ಫೋಲ್ಡ್ ಮಾಡಿ ಅದರ ಜಾಗಕ್ಕೆ ಇಟ್ಬಿಡಬೇಕು. ಇಲ್ಲ ಅಂತಂದರೆ ನನಗೆ ಒಂಥರ ಮೆಸ್ಸಿ ಅಂತ ಅನ್ನಿಸ್ತಾ ಇರುತ್ತೆ. ಈಗ ಮನೆಯನ್ನೆಲ್ಲ ವ್ಯಾಕ್ಯೂಮ್ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಏನು ಗಲೀಜಾಗಲ್ಲ, ಬಿಕಾಸ್ ಇರೋದೇ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ. ಸೊ ಯಾವಾಗಲಾದರೂ ಒಂದು ಟೈಮು ವ್ಯಾಕ್ಯೂಮ್ ಹಾಕ್ತೀನಿ ನಾನು. ಅದು ಡಸ್ಟ್ ಇರುತ್ತೆ, ಸಣ್ಣ ಸಣ್ಣ ಡಸ್ಟ್, ಕಣ್ಣಿಗೆ ಕಾಣಿಸಲ್ಲ, ಆ ಥರ ಡಸ್ಟ್ ಇರುತ್ತೆ. ಅದರಿಂದ ಯಾವ್ದಾರ ಒನ್ ಟೈಮ್ ವ್ಯಾಕ್ಯೂಮ್ ಹಾಕಿದ್ರೆ ಸಾಕಾಗತ್ತೆ. ನಾನು ಈಗ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಈ ಮುಂಚೆನೇ ಬೇಳೆ ಬೇಯಿಸಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಇವತ್ತು ರಸಮ್ ಮತ್ತು ರೈಸ್ ಮಾಡು ಅಂತ ಹೇಳಿದರು. ಹಾಗಾಗಿ ಬೇಳೆ ಬೇಯಿಸಿದ್ದೆ. ನೋಡಿ, ಈ ಥರ ಟೊಮೊಟೊನ ನಾನು ಯಾವಾಗಲೂ ಅಷ್ಟೇ ಚಾಪರಲ್ಲಿ ಚಾಪ್ ಮಾಡ್ಕೊತೀನಿ. ಸ್ಪೆಷಲಿ ರಸಮ್ಗೆ ಅಂತಂದರೆ ಚಾಪರಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಅದು ತುಂಬ ಚೆನ್ನಾಗೇ ಸಣ್ಣದಾಗೆ ಆಗಿರುತ್ತೆ. ಸೊ ಈಸಿಯಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ರಸಮ್ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಾ ಇಲ್ಲ. ನಾನು MTR ರಸಮ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಹಾಗಾಗಿ ಈಗ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗೆಲ್ಲ ಸ್ನಾನ ಎಲ್ಲ ಆಯಿತು, ರೆಡಿ ಆಗ್ತಾ ಇದ್ದೀನಿ. ನನ್ನ ಇಯರಿಂಗ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಹೊರಟ್ವಿ ಸ್ನೇಹಿತರೆ. ಹೋಗುವಾಗ ನೋಡಿದೆ, ಪಾರ್ಕಿಂಗಲ್ಲಿ ನೋಡಿದ್ರೆ ಹಸು ಬಂದು ಸಗಣಿ ಇಟ್ಟಿತ್ತು.
ನನಗೇನು ಅನ್ನಿಸ್ತು, ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಕೃಷ್ಣ ಅಂದರೆ ಹಸುಗಳ ಪ್ರಿಯ ಅಲ್ಲ, ಸೊ ಬಂದು ಆಶೀರ್ವಾದ ಮಾಡಿದೆ ಅಂತ ಫೀಲ್ ಆಯಿತು. ಸೊ ಈಗ ಹೊರಟ್ವಿ ನಾವು. ನಾವಿವತ್ತು ನಮ್ಮ ಮನೆ ಹತ್ರನೇ ಇರೋ ಜಗನ್ನಾಥ ಟೆಂಪಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಡಿಸ್ಟೆನ್ಸಲ್ಲಿತ್ತು, ಬಟ್ ಯಾವತ್ತೂ ಬರೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಜನ್ಮಾಷ್ಟಮಿ ದಿನ ಬರೋಣ ಅಂತ ಹೇಳಿ ಬಂದಿದ್ವಿ. ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗಿದ್ದ ಟೈಮಲ್ಲೇ ಮಹಾಮಂಗಳಾರತಿ ನಡೀತಾ ಇತ್ತು. ನೋಡಿದ್ವಿ, ತುಂಬಾ ಇಷ್ಟ ಆಯಿತು ನನಗೆ. ಖುಷಿ ಆಯಿತು, ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತು ನನಗೆ. ಹೊರಾಂಡದಲ್ಲಿ ಸ್ವಲ್ಪ ಹೊತ್ತು ಕೂತು ನನ್ನ ಹಸ್ಬೆಂಡ್ ಧ್ಯಾನ ಮಾಡಿದ್ರು. ನಾನು ದೇವಸ್ಥಾನಕ್ಕೆ ಮೊದಲನೇ ಸಲ ಬಂದಿರೋದ್ರಿಂದ ಎಲ್ಲ ಸುತ್ತಲೂ ನೋಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ಭಜನೆ ಕೂಡ ಸ್ಟಾರ್ಟ್ ಆಯಿತು. ಪ್ರಸಾದ ಕೂಡ ಇತ್ತು. ನಾವು ಸ್ವಲ್ಪ ಪ್ರಸಾದನ ಸೇವಿಸ್ಬಿಟ್ಟು ಮನೆಗೆ ಹೋದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.